ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸೂತ್ರನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಗಾತ್ರದೊಳು ನೆಲೆಸಿರಲು ತಿಳಿಯದೆ ಕಂಡಲ್ಲೇ. ಧಾತ್ರಿಯೊಳು ಸಂಚರಿಸಿ ಪುತ್ರ ಕಳತ್ರ ಸಹಿತನು ದಿನದಿ ತೀರ್ಥ ಕ್ಷೇತ್ರಯಾತ್ರೆಯ ಮಾಡಿದೆವೆ ಎಂದೆನುತ ಹಿಗ್ಗುವರು. ಹಿಂದಿನ ಪದ್ಯದಲ್ಲಿ ಏನು ಹೇಳಿದರು? ಪರಮಾತ್ಮ ಹಂಸರೂಪಿಯಾಗಿರುವಂತಹ ಪರಮಾತ್ಮ ಹೃದಯ ಮಧ್ಯದಲ್ಲಿ ಬಂದರೆ ವೈರಾಗ್ಯ ಬುದ್ಧಿ ಹುಟ್ಟುತ್ತೆ. ಆ ಕಮಲದ ಕೇಸರದಲ್ಲಿ ಬಂದರೆ ಸ್ವಪ್ನಾವಸ್ಥೆ ಬರುತ್ತದೆ. ಕಮಲದ ಕರ್ಣಿಕೆಯಲ್ಲಿ ಬಂದರೆ ಜಾಗೃತ ಅವಸ್ಥೆ. ಹೃದಯ ಕಮಲದ ಮೂಲದಲ್ಲಿ ಬಂದರೆ ಸುಷುಪ್ತಿ ಅವಸ್ಥೆ, ಗಾಢ ನಿದ್ರಾವಸ್ಥೆ ಹುಟ್ಟುತ್ತದೆ ಎಂದು ಹೃದಯ ಪದ್ಮದ ಬಗ್ಗೆ ಹೇಳಿದರು. ಈ ಪದ್ಯದಲ್ಲಿ ಸೂತ್ರನಾಮಕ ಪ್ರಾಣಪತಿ, ಸೂತ್ರನಾಮಕನಾಗಿರುವಂತಹ ವಾಯುದೇವರು ಲಿಂಗ ಶರೀರದಲ್ಲಿದ್ದು ಅನಿರುದ್ಧ ಸ್ಥೂಲ ಶರೀರಗಳಿಗೆ ಕಾರ್ಯಪ್ರವರ್ತಕರಾಗ್ತಾರೆ. ಇಂತಹ ಸೂತ್ರನಾಮಕ ವಾಯು ಪತಿ ಒಡೆಯ ತಂದೆ ಸಂಕರ್ಷಣ ರೂಪಿಯಾಗಿರುವಂತಹ ಪರಮಾತ್ಮನು ಹಂಸಾದಿ ಅನೇಕ ರೂಪಗಳಿಂದ ಬಿಂಬತ್ರಯನಾಗಿಯೂ ಗಾಯತ್ರಿ ಸಂಪ್ರತಿಪಾದ್ಯನಾಗಿಯೂ ಅಂದರೆ ಗಾಯತ್ರಿ ಛಂದಸ್ಸುಗತ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾಗಿ ಸ್ತೋತ್ರ ಮಾಡಿಸಿಕೊಳ್ಳುತ್ತಾ, ಅಂದರೆ ಗಾಯತ್ರಿಯಿಂದ ಪುರುಷ ಸೂಕ್ತ ದ್ವಾರ ಸಕಲ ವೇದ ಆವಿರ್ಭಾವವಾಗಿವೆ ಮತ್ತು ಗಾಯತ್ರಿ ವರ್ಣಗಳಿಂದಲೇ ಕೇಶವಾದಿ ರೂಪಗಳುಳ್ಳ ಪರಮಾತ್ಮನು ಗಾತ್ರದೊಳು ಸ್ಥೂಲಾದಿ ದೇಹಗಳಲ್ಲಿ ನೆಲೆಸಿದ್ದಾನೆ. ಪ್ರಾಣಾಂತರ್ಯಾಮಿ ಇದ್ದು ಪರಮಾತ್ಮ ಸಕಲ ಕಾರ್ಯಗಳನ್ನು ಮಾಡಿಸ್ತಾನೆಂಬುದನ್ನು ತಿಳಿಯದೆ, ಅಂದರೆ ಈ ಅನುಸಂಧಾನವನ್ನು ಮರೆತು ನಾನೇ ದೇಹ ಬಲಿಷ್ಠ, ಧನವಂತ, ಪುತ್ರ ಕಳತ್ರ ಉಳ್ಳವನೆಂದು ಗರ್ವದಿಂದ, ಕೇವಲ ಢಂಬಾಚಾರದಿಂದ, ಖ್ಯಾತಿಗೋಸುಗ ಧಾತ್ರಿಯೊಳು ಸಂಚರಿಸಿ ಭೂಮಂಡಲದಲ್ಲಿ ತಿರುಗುತ್ತಾ ಪುತ್ರ ಮಿತ್ರ ಪತ್ನ್ಯಾದಿಗಳಿಂದ ಕೂಡಿಕೊಂಡು ತೀರ್ಥಕ್ಷೇತ್ರ ಯಾತ್ರೆ ಮಾಡಿದೆವು. ತೀರ್ಥಾಭಿಮಾನಿ ದೇವತೆ ತದ್ಗತ ಪರಮಾತ್ಮನನ್ನು ತಿಳಿಯದೆ ಆ ತೀರ್ಥಾಭಿಮಾನಿ ದೇವತೆಗಳು ನನ್ನ ಸ್ವಕ್ಷೇತ್ರವಾದ ದೇಹದಲ್ಲಿ ಇರುವರೆಂದು ತಿಳಿಯದೆ ನಾವೇ ಎಲ್ಲ ತೀರ್ಥ ಮಾಡಿದ್ದೇವೆ ಪುಣ್ಯವಂತರೆಂದು ಕೊಚ್ಚಿಕೊಳ್ಳುತ್ತಾ ಹಿಗ್ತಾರೆ. ಸ್ವದೇವ ಹೃತ್ಕಮಲ ನಿವಾಸಿಯಾಗಿರುವಂತಹ ಪರಮಾತ್ಮನನ್ನು ಅರಿಯದ ಅಜ್ಞಾನಿಗಳು ಮಾತ್ರ ಸಂತೋಷ ಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ದಂಗ ದೊರೆಯನೋ ಭಕುತ ಸಂಗ ದೊರೆಯದೆ ಹೇಳ್ತಾರೆ. ಗಂಗೆ ಮಿಂದರೆ ದೇಹದ ಹೊಲಸು ಹೋಗುತ್ತದೆ ಹೊರತು ಪರಮಾತ್ಮ ಸಿಗೋದಿಲ್ಲ. ಪರಮಾತ್ಮ ಯಾವಾಗ ಸಿಗ್ತಾನೆ? ಭಕ್ತರ ಸಂಘದ ಸಿಕ್ಕಿದಾಗ. ಧ್ಯಾನ ಮಾಡಿದವ, ಸ್ನಾನ ಮಾಡಿದವ, ಧ್ಯಾನರಹಿತನಾಗಿರುವಂತಹ ಮನುಷ್ಯ ಏನೇ ಕರ್ಮ ಮಾಡಿದರೇನು ಆನೆ ಕಪಿತ್ತ ನುಂಗಿದಂತೆ ಅಂತ ವಿಜಯದಾಸ ಒಂದು ಕಡೆ ಹೇಳಿದ್ದಾರೆ. ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನೇ ಸೂತ್ರನಾಮಕ ಪ್ರಾಣಪತಿಯಾಗಿರುವಂತಹ ಪರಮಾತ್ಮನೇ, ಗಾಯತ್ರಿ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮನೇ ಈ ದೇಹದಲ್ಲಿ ನೆಲೆಸಿದ್ದಾನೆ, ಭೂಮಿಯಲ್ಲಿ ಸರ್ವತ್ರದಲ್ಲಿದ್ದಾನೆ ಅನ್ನೋದನ್ನು ತಿಳಿದುಕೊಂಡು ತೀರ್ಥಯಾತ್ರೆ ಮಾಡು, ಎಲ್ಲ ಮಾಡು, ಆ ಪರಮಾತ್ಮನನ್ನು ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಸರ್ವತ್ರ ವ್ಯಾಪ್ತನಾಗಿರುವಂಥ ಪರಮಾತ್ಮ ಸರ್ವತ್ರದಲ್ಲಿದ್ದಾನೆ ಅಂತ ತಿಳಿದುಕೊಂಡು ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ನೀ ಮಾಡು ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಪ್ರತಿ ಕ್ಷಣದಲ್ಲಿಯೂ ಅವನ ಸ್ಮರಣೆ ಇರಬೇಕು. ನಾನಾ ಅನ್ನುವಂಥ ಅಹಂಕಾರವನ್ನು ಬಿಟ್ಟು
ಅವನ ಸ್ಮರಣೆ ಮಾಡುತ್ತಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾರಸಿಂಹ ಸ್ವರೂಪದೊಳಗೆ ಶರೀರ ನಾಮದಿ ಕರೆಸುವನು 16 ಕಳೆಗಳು ಉಳ್ಳ ಲಿಂಗದಿ ಪುರುಷ ನಾಮಕನು. ತೋರುವನು ಅನಿರುದ್ಧದೊಳು ಶಾಂತಿ ರಮಣ ಅನಿರುದ್ಧ ರೂಪದಿ ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಳೇವರದೊಳಗಿದ್ದು ನರಸಿಂಹರೂಪಿಯಾಗಿರುವಂತಹ ಪರಮಾತ್ಮ ಶರೀರವೆಂಬ ನಾಮದಿಂದ ಹಿಂದಿನ ಸಂಧಿಗಳಲ್ಲಿ ಹೇಳಿದೆ, ಮಂಗಳಾಚರಣೆಯಲ್ಲಿ ಹೇಳಿದೆ. ನರಸಿಂಹನು ಶರೀರ ನಾಮ ಜೀವ ಶರೀರ ನಾಮದಿಂದ ಸ್ವರೂಪದೊಳಗೆದ್ದು ನಾರಸಿಂಹ ಅಂತ ಕರೆಸ್ಕೊಳ್ತಾನೆ. 16 ಕಡೆಗಳುಳ್ಳ ಲಿಂಗದಿ ಪುರುಷ ನಾಮಕನಿದ್ದಾನೆ. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರ, ಒಂದು ಮನಸ್ಸು, ಹೀಗೆ 16 ಕಡೆಗಳುಳ್ಳ ಲಿಂಗ ದೇಹದಲ್ಲಿ ಪುರುಷ ನಾಮಕ ಪರಮಾತ್ಮ ಇದ್ದಾನೆ. ಲಿಂಗದೇಹದಲ್ಲಿ ಪುರುಷ ರೂಪದಲ್ಲಿ ತೋರಿಸ್ತಾನೆ. ಅನಿರುದ್ಧದೊಳು ಶಾಂತಿರಮಣ ಅನಿರುದ್ಧ ರೂಪದಿಂದ ಅನಿರುದ್ಧ ದೇಹದಲ್ಲಿ ಶಾಂತಿದೇವಿಯ ಪತಿಯಾಗಿರುವಂತಹ ಅನಿರುದ್ಧ ನಾಮಕ ಪರಮಾತ್ಮ ಅನಿರುದ್ಧ ರೂಪದಿಂದ ಅಲ್ಲಿದ್ದಾನೆ. ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಳೇವರದೊಳಗೆ ಇದ್ದು ಸ್ಥೂಲ ಶರೀರದಲ್ಲಿ ಸಕಲ ತತ್ವೇಶ್ವರ ದ್ವಾರ ಜೀವರಿಗೆ ಪ್ರೇರಿಸಿ ಪ್ರದ್ಯುಮ್ನ ರೂಪಿಯಾಗಿರುವಂತಹ ಪರಮಾತ್ಮ ಸಕಲ ಕಾರ್ಯಗಳನ್ನು ಮಾಡಿಸ್ತಾನೆ. ಇದನ್ನು ತಿಳ್ಕೊ ಅಂತ ಹೇಳ್ತಾರೆ. ಪರಮಾತ್ಮನ ರೂಪಗಳನ್ನು ಜೀವನ ಸ್ವರೂಪದಿಂದ ಹಿಡಿದುಕೊಂಡು ಸ್ಥೂಲ ದೇಹದವರೆಗಿರುವ ಪರಮಾತ್ಮನ ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ, ಇಷ್ಟೆಲ್ಲ ರೀತಿಯಿಂದ ಇದ್ದು ಪರಮಾತ್ಮ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ಮೊದಲು ತ್ವಕ್ಚರ್ಮಗಳು ಮಾಂಸೌಧಿ ರುಧಿರ ಮೇದೋ ಮಜ್ಜವಸ್ಥಿಗ ಇದರೊಳಗೆ ಏಕೋನ ಪಂಚಾಶನ್ ಮರುದ್ಗಣವು ನಿಧನ ಹಿಂಕಾರಾದಿ ಸಾಮಗ ಅದರ ನಾಮದಿ ಕರೆಸು 90 ಪರೋಪತಿ ಧಾತುಗಳೊಳಗೆಪ್ಪ. ಮೊದಲು ಸ್ಥೂಲ ದೇಹದ ಮೇಲೆ ಮೊದಲಿಗಿರುವ ತ್ವಕ್ ಅಂದರೆ ತೊಗಲು, ತ್ವಕ್ಕಿನೊಳಗೆ ಸಂಬಂಧಿಸಿರುವಂಥ ಬಿಳಿಪಾದ ಚರ್ಮ, ಅದರೊಳಗೆ ಇರುವಂತಹ ಮಾಂಸದಲ್ಲಿ ರುಧಿರ ಅಂದರೆ ರಕ್ತದಲ್ಲಿ ಮೇದೋದಿಂದ ಮಜ್ಜ, ಅಲ್ಲಿಂದ ಅಸ್ಥಿ ಎಲುಬುಗಳು, ಹೀಗೆ ಸಪ್ತಧಾತುಗಳಲ್ಲಿ ಏಕೋನ್ 50 ಮರುದ್ಗಣವು 49 ಜನರು ಮರುದ್ಗಣಗಳು ಅಲ್ಲಿದ್ದಾರೆ. ಅವರಲ್ಲಿರುವಂತಹ ಪ್ರಾಣರೂಪಗಳು ಮತ್ತು ಸಪ್ತ ಸಾಮಗಳಲ್ಲಿಪ್ಪ ಭಗವಂತನ ರೂಪಗಳು ಅಲ್ಲಿವೆ. ಹೀಗೆ ನಿಧನ ಹಿಂಕಾರಾದಿ 7 ಸಾಮಗತ ರೂಪಗಳು ಅದೇ ನಾಮದಿಂದ ಕರೆಸುತ್ತಾ 9 + 40 49 ರೂಪದಿಂದ ಪರಮಾತ್ಮನು ಸಪ್ತಧಾತುಗಳಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಮಾನಸ ಸ್ಮೃತಿ ಇತ್ಯಾದಿಗಳಲ್ಲಿ ಬಂದದ್ದನ್ನು ಇಲ್ಲಿ ದಾಸರು ನಮಗೆ ಹೇಳ್ತಾ ಇದ್ದಾರೆ. ಆ ಪರಮಾತ್ಮನ ರೂಪಗಳು ಎಷ್ಟಿವೆ ಅಂತ. ನಮ್ಮ ದೇಹದ ಪ್ರತಿಯೊಂದು ಕಣದಲ್ಲಿ ಅವನು ತುಂಬಿದ್ದಾನೆ, ತುಂಬಿ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ನಾನಾ ಅನ್ನೋದನ್ನು ಬಿಟ್ಟು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಸಪ್ತಧಾತುಗಳೊಳ ಹೊರಗೆ ಸಂತಪ್ತ ಲೋಹಕತಾಗ್ನಿಯಂದರಿ ಸಪ್ತ ಸಾಮಗ ನಿಪ್ಪ ಅನ್ನಮಯಾದಿ ಕೋಶದೊಳು ಲಿಪ್ತನಾಗದೆ ತತ್ತದಾಭಯ ಕ್ಲುಪ್ತ ಭೋಗವ ಕೊಡುತ್ತ ಸ್ವಪ್ನ ಸುಷುಪ್ತಿ ಜಾಗ್ರತೆ ಏವ ತೈಜಸ ಪ್ರಾಜ್ಞ ವಿಶ್ವಾಖ್ಯ. ಸಪ್ತಧಾತುಗಳ ಒಳ ಹೊರಗೆ ಅಂದರೆ 7 ಧಾತುಗಳು ತ್ವಕ್ ಚರ್ಮಾದಿಗಳ ಒಳಗೆ ಕ್ರಮವಾಗಿ ಒಂದರೊಳಗೆ ಒಳಗಿರುವ ಧಾತುಗಳ ಹೊರಗೆ, ಹೀಗೆ ಸಪ್ತಧಾತುಗಳಲ್ಲಿ ಕ್ರಮವಾಗಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ 5 ಕೋಶಗಳಲ್ಲಿ
ಸಾಮವೇದ ಪ್ರತಿಪಾದ್ಯನಾಗಿರುವಂತಹ ಪ್ರಸ್ತಾವ ಹಿಂಕಾರಾದಿ 7 ರೂಪಗಳು. ಸಂತಪ್ತ ಲೋಹತಾಗ್ನಿ ಅಂದರೆ ಕಾದ ಕಬ್ಬಿಣದಲ್ಲಿ ಪ್ರಜ್ವಲಿಸುವ ಕೆಂಡದಂತೆ ತೇಜೋರೂಪದಿಂದ ಸಪ್ತಸಾಮಗ ಪ್ರಸ್ಥಾವಾದಿ 7 ರೂಪಗಳಿಂದ ತತ್ತದಾಭಯನಾಗಿ ಆಯಾ ಹೆಸರುಗಳಿಂದ ಕರೆಸುತ್ತಾ ಇದ್ದು ಕ್ಲುಪ್ತ ಭೋಗವ ಕೊಡುತ್ತ ಜೀವನಿಗೆ ಬಲ, ಪುಷ್ಟಿ, ಸೌಂದರ್ಯಾದಿ ಮತ್ತು ಕರ್ಮಾನುಸಾರವಾಗಿ ಯಾವ ದೇಹಗಳಲ್ಲಿ ಎಷ್ಟೆಷ್ಟು ಕರ್ಮ ಅನುಭೋಕ್ತವೆಂದು ಸತ್ಯ ಸಂಕಲ್ಪನಾಗಿದ್ದ ಪರಮಾತ್ಮ ನೇಮಿಸಿದ್ದಾನೆ. ಇದೇ ಕ್ಲುಪ್ತ ಭೋಗಗಳನ್ನು ಕೊಡ್ತಾನೆ. ಜೀವನಿಗೆ ಸ್ವಪ್ನ, ಸುಷುಪ್ತಿ, ನಿದ್ರಾ, ಜಾಗೃತ ಅವಸ್ಥಾತ್ರಯಗಳನ್ನು ಕ್ರಮವಾಗಿ ತೈಜಸ ಸ್ವಪ್ನವನ್ನು ಕೊಡ್ತಾನೆ, ನಿದ್ರಾ ಪ್ರಾಜ್ಞ, ವಿಶ್ವನು ಜಾಗೃತ ಅವಸ್ಥಾನ ಕೊಡ್ತಾನೆ. ಈ ರೀತಿಯಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮ ತ್ವಕ್, ಚರ್ಮ, ಮಾಂಸ, ಹೃದಯ, ಮೇದ, ಮಜ್ಜ, ಅಸ್ಥಿ ಸಪ್ತಧಾತುಗಳಲ್ಲಿದ್ದಾನೆ. ಸ್ಥೂಲ ದೇಹದಲ್ಲಿರುವ ಈ ಸಪ್ತಧಾತುಗಳಲ್ಲಿ ಪರಮಾತ್ಮ ಆಯಾ ನಾಮಕ ರೂಪಗಳಿಂದ ಇರ್ತಾನೆ. ಅಸ್ಥಿರ ಅತಿಸ್ಥಿರನಾದುದರಿಂದ, ಆಸ್ಥಿರ ಅತಿಸ್ಥಿರನಾದುದರಿಂದ ಅಸ್ಥಿಯಲ್ಲಿ ಅಗ್ನಿಶಬ್ದವಾಚ್ಯನಾಗಿ ಪರಮಾತ್ಮ ಇದ್ದಾನೆ. ಸ್ಪರ್ಶೇಂದ್ರಿಯದಲ್ಲಿದ್ದು ಸ್ಪರ್ಶವನ್ನುಂಟು ಮಾಡುವುದರಿಂದ ಸ್ಪರ್ಶ ಅಂತ ಅನಿಸ್ಕೊಳ್ತಾನೆ. ಸ್ಪರ್ಶ ತ್ವಕ್ನಲ್ಲಿರ್ತದೆ, ಅಲ್ಲಿದ್ದಾನೆ ಪರಮಾತ್ಮ. ಮದವನ್ನು ಹುಟ್ಟಿಸುವುದರಿಂದ ಮಜ್ಜ ಅಂತ ಹೇಳಿಸಿಕೊಳ್ಳುತ್ತಾ ಮಜ್ಜಾದಲ್ಲಿದ್ದಾನೆ. ಪ್ರಮಾಣವನ್ನು ಸಾರಗೊಳಿಸುವುದರಿಂದ ಮಾಂಸ ಅಂತ ಹೇಳಿಸಿಕೊಳ್ಳುತ್ತಾ ಮಾಂಸದಲ್ಲಿ ಮಾಂಸನಾಮಕನಾಗಿದ್ದಾನೆ. ಲೋಹಿತ ಕೆಂಪು ಬಣ್ಣದ ರೂಪವುಳ್ಳವನಾಗಿ ರಕ್ತದಲ್ಲಿ ಇರುವುದರಿಂದ ಲೋಹಿತ ಅಂತ ಅನಿಸ್ಕೊಳ್ತಾನೆ. ಹೀಗೆ ಐತರೆಯ ಉಪನಿಷತ್ ಭಾಷೆಗಳಲ್ಲಿ ಹೇಳಲಾಗಿದೆ. ಇವುಗಳಲ್ಲಿ ಪರಮಾತ್ಮನು ಸಪ್ತನಾಮಗಳಿಂದ ವಾಚ್ಯನಾಗಿದ್ದಾನೆ. ನಿಧನ, ಹಿಂಕಾರ, ಆದಿ, ಉದ್ಗೀತ, ಪ್ರಸ್ತಾವ, ಪ್ರತಿಹಾರ, ಉಪದ್ರವ ಎಂದು 7 ಸಾಮಗಳು. ಅವುಗಳಲ್ಲಿ 5 ಸಾಮಗಳ ವಿಷಯವಾಗಿ ಅಂದರೆ ನಿಧನ, ಹಿಂಕಾರ, ಉದ್ಗೀತ, ಪ್ರಸ್ತಾವ, ಪ್ರತಿಹಾರಗಳ ಬಗ್ಗೆ ಹಿಂದೆ ಹೇಳಿದೆ. ಇನ್ನುಳಿದ ಆದಿ, ಉಪದ್ರವ ಬಗ್ಗೆ 2 ಸಾಮಗಳಲ್ಲಿ ವಾಚ್ಯವಾಗಿರುವ ಬಗೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮನು ಕಲ್ಪಾದಿಗಳಿಗೆ ಕಾರಣನಾದುದರಿಂದ, ಅಂದರೆ ಕಲ್ಪವನ್ನು ಆರಂಭಿಸುವುದರಿಂದ, ಕಲ್ಪಾದಿಯಲ್ಲಿ ಜಗತ್ಸೃಷ್ಟಿ ಮಾಡುವುದರಿಂದಲೂ ಆದಿ ಎಂಬ ಸಾಮದಿಂದ ಹೇಳಿಸ್ಕೊಳ್ತಾನೆ. ದುಷ್ಟರಿಗೆ ಉಪದ್ರವವನ್ನು ಮಾಡುವುದರಿಂದ ಉಪದ್ರವ ಅಂತ ಕರೆಸ್ಕೊಳ್ತಾನೆ. ಈ ರೀತಿಯಾಗಿ ಛಾಂದೋಗ್ಯ ಉಪನಿಷತ್ ಭಾಷೆಯಲ್ಲಿ ಬಂದಿದೆ, ಅದನ್ನು ಹೇಳ್ತಾ ಇದ್ದಾರೆ. ತೀವಿಕೊಂಡಿಹವಲ್ಲಿ ಮಜ್ಜ ಕಳೆ ವರದಿ ಅಂಗುಲಿಯ ಪರ್ವದ ಠಾವಿನಲ್ಲಿ 360 ಪಸ್ತ್ರೆ ಸ್ಥಳದೆ 1080 ರೂಪವ ಕೋವಿದರು ಪೇಳುವರು ದೇಹದಿ ದೇವತೆಗೊಳಗೂಡೆ ಕ್ರೀಡಿಸುವನು ರಮಾರಮಣ. ತೀವಿ ಅಂದರೆ ತುಂಬಿಕೊಂಡಿವೆ, ಒಳ ಹೊರಗೆ. ತೀವಿಕೊಂಡಿವೆ ಅಲ್ಲಿ ತುಂಬಿಕೊಂಡಿವೆ. ಎಲ್ಲೆಂದರೆ ಮಜ್ಜ ಅಸ್ಥಿಯ ಮೇಲಿದ್ದ 6ನೇ ಧಾತುವಾದ ಮಜ್ಜಾದಲ್ಲಿ 360 ಹಗಲು ಸಂಧಿಕಾಲ, ಸಂಧ್ಯಾ ದೇವತೆಗಳಲ್ಲಿ 360 ಭಗವತ್ ರೂಪ. ಕಳೆ ವರದೆ ಕಲೆ ಅವ್ಯಕ್ತ ಧನ್ಮವು ಶ್ರೇಷ್ಠ, ವರಂ ಶ್ರೇಷ್ಠಂ ಅಸ್ಪಷ್ಟವಾದ ಹೊರಗೆ ತೋರಲಿಕ್ಕೆ ಶಬ್ದನಾದ ಕೊಡಲು ಶ್ರೇಷ್ಠನಾದ ಕಳೇವರವೆಂದು ಕರೆಸ್ಕೊತದೆ. ಸಾಧನ ಶರೀರವಿದು ನೀದಯದು ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತ ಹೇಳಿದ್ದಾರೆ. ಬಹು ವ್ಯಕ್ತವಾಗಿ ತೋರಗಡದ ಭಗವಂತನನ್ನು ಅಂತರಂಗ ಧ್ವನಿಯಿಂದ ಉಚ್ಚರಿಸಿ ಜಪ ಮಾಡಲಿಕ್ಕೆ ಶ್ರೇಷ್ಠವಾದದ್ದು. ಶರೀರ ಅಂತಹ ಬಾಹ್ಯ ಅವಯವಗಳೆಲ್ಲರೂ ಕಳೇವರ ಅಂತ ಕರೆಸ್ಕೊಳ್ಳುತ್ತೆ. ಕಳೇವರ ಶಬ್ದ ಶರೀರಾಂಗ ಅಸ್ಥಿ ಅಂತಲೇ ಉಪನಿಷದ್ ವಾಕ್ಯದಂತೆ ದಾಸರು ಇಲ್ಲಿ ಪ್ರಯೋಗಿಸಿದ್ದಾರೆ. ಶರೀರ ಅಂಗವಾದ 360 ಅಸ್ಥಿಗಳಲ್ಲಿ ರಾತ್ರಿ ದೇವತೆಗಳಿಗೆ ನಿಯಾಮಕ ರೂಪಗಳಲ್ಲಿಯೂ
ಪರಮಾತ್ಮನು 360 ರೂಪ ಅಂಗುಲಿಯ ಪರ್ವಗಳಲ್ಲಿ, ಹಸ್ತಪಾದಾಂಗುಲಿಯ ಪರ್ವಗಳಲ್ಲಿ, 360 ದಿವಸಾಭಿಮಾನಿ ದೇವತೆಗಳಲ್ಲಿ 360 ಭಗವತ್ ರೂಪಗಳು. ಅಸ್ಥಿ ಜೋಡಣೆಗೆ ಸಂದು ಕೀಲು, ಈ ಕೀಲಿಗೆ ಅಸ್ಥಿಗೆ ಸಂಬಂಧಗೈಸಲು ಮಜ್ಜಾ ಜಕುಟಾದ ಪದಾರ್ಥ, ಹೀಗೆ 3 ಧಾತುಗಳಲ್ಲಿ 1080 ರೂಪಗಳಿಂದ ದೇವತೆಗಳಿಂದ ಸಹಿತನಾಗಿ ಲಕ್ಷ್ಮೀರಮಣನು, ರಮಾರಮಣ ಹೇಳ್ತಾ ಇದ್ದಾರೆ, ಶ್ರೀ ಲಕ್ಷ್ಮೀರಮಣನು ಕ್ರೀಡಿಸನು ವಿಹಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕಾರ ಚಿಂತಿಸಿದರೆ 360 ರೂಪ ಮಜ್ಜದಲ್ಲಿ, 360 ರೂಪ ಅಸ್ಥಿಯಲ್ಲಿ, 360 ರೂಪ ಅಂಗುಲಿ ಪರ್ವದಲ್ಲಿಪ್ಪೆ ಎಂದು ತಿಳಿಯದೆ ಏನು ಮಾಡಿದ್ರೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ, ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ತೀವಿ ಅಂದರೆ ಪೂರ್ಣ ಜ್ಞಾನವೇನಾದ್ದರಿಂದ ವಿಷ್ಣುವಿನ ರೂಪಗಳಿಗೆ ಪರ್ವಗಳೆಂದು ಕರೆಯುತ್ತಾರೆ. ಅತಿ ದಾರ್ಢ್ಯ ಸ್ಥೈರ್ಯವಿರುವುದರಿಂದ ಅಸ್ಥಿಗಳೆಂದು, ಮದವನ್ನು ಜನಿಸುವುದರಿಂದ ಮಜ್ಜ ಎಂದು ಅಸ್ಥಿ ಮಜ್ಜಾಗತ ಭಗವದ್ರೂಪಗಳಿಗೆ ಕರೆಯುತ್ತಾರೆ. ಅಸ್ಥಿ ಮಜ್ಜ ಪರ್ವ ಈ 3ರಲ್ಲಿಯೂ ಪ್ರತ್ಯೇಕವಾಗಿ ಒಂದೊಂದರಲ್ಲಿ 300 ರೂಪಗಳಂತೆ ಒಟ್ಟಿಗೆ 1080 ರೂಪಗಳಿಂದ ಈ ದೇಹದಲ್ಲಿ ಪರಮಾತ್ಮ ಇದ್ದಾನೆ. ಯಾವುದು ಐತರೆಯ ಭಾಷೆಯಲ್ಲಿ ಬಂದಿದೆ ಅದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ದಾಸರು. ನೋಡಿರಿ, ಪರಮಾತ್ಮ ಇಷ್ಟೆಲ್ಲ ನಮ್ಮ ದೇಹದಲ್ಲಿದ್ದು ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ಪ್ರತಿ ಕ್ಷಣಕ್ಕೆ ಅವನ್ನ ನೆನೆಸ್ಕೋಬೇಕು. ಕೀಟಪೇಶಸ್ಕಾರಿ ನೆನವಿಲೆ ಕೀಟ ಭಾವವ ತೊರೆದು ತದ್ವತ ಖೇಟರೂಪವ ನೈದಿಯಾಡುವ ತೆರದಿ ಭಕುತಿಯಲೇ ಕೈಟಭಾರಿಯ ಧ್ಯಾನದಿಂದ ಭವಾಟವ್ಯರತಿ ನಿಗ್ರಹದಿಂದಲೇ ದಾಟಿ ಸ್ವರೂಪ್ಯವನ್ನು ಐದುವರ ಅಲ್ಪಜೀವಿಗಳು. ಕೀಟ ಒಂದು ಥರದ ಉದ್ದವಾಗಿರೋ ಹಸಿರು ಹುಳು. ಪೇಶಸ್ಕಾರಿ ಅಂದರೆ ಅವಯವಯ ಯಾವುದು ಮಾಡುವುದೋ ಅದಕ್ಕೆ ಪೇಶಿ ಅಂತ ಹೆಸರು. ತನ್ನಂತೆ ದೇಹ ಮಾಡುವ ಶಕ್ತಿಯುಳ್ಳ ಕುಂಬಾರನ ಹುಳ ಅದು. ಕುರುಡಿ ಕುಠಾರ ಮಣ್ಣಿನಿಂದ ಚಿಕ್ಕ ಮನೆ ಕಟ್ಟಿ ಒಂದು ಹಸಿರು ಹುಳ ತಂದಿಟ್ಟು ಹೊರಗೆ ಹೋಗದಂತೆ ಮಾಡಿ ಅದನ್ನು ಭಯಪಡಿಸುತ್ತಾ ಕಾಲಕ್ಕೆ ತಕ್ಕ ಆಹಾರವನ್ನು ತಂದು ಅದಕ್ಕೆ ತಿನ್ನಿಸಿ ಪ್ರೀತಿಪಡಿಸುತ್ತಿದೆ. ಹೀಗೆ ಪೇಶಸ್ಕಾರಿ ನೆನವಿಲೆ ಅದೇ ಧ್ಯಾನದಿಂದ ಹಸಿರು ಹುಳವು ಕಿಂಚಿತ್ ಹೆಚ್ಚಿನ ಪ್ರೀತಿ ಉಳ್ಳದಾಗಿ ಕೆಲವು ದಿನಗಳ ಮೇಲೆ ಕೀಟಭಾವ ತೊರೆದು ಹಸಿರು ಹುಳದ ಆಕೃತಿ ದೇಹವನ್ನು ಬಿಟ್ಟು ತದ್ವತ್ ಕುರುಡಿ ಕುಠಾರಿಯಂತೆ ಸೌರಂಭ ಭಯೋಗದಿಂದಾಗಿ ಖೇಟ ರೂಪವನ್ನೈದಾಡುವುದು. ಈ ತೆರದಿ ಹಾರಾಡುವ ರೆಕ್ಕೆಯುಳ್ಳ ಕುಂಬಾರನ ಹುಳದಂತೆ ಆಗಿ ಹೊರಗೆ ಬಂದು ಹಾರ್ತದಂತೆ. ಇದರಂತೆ ಕೈಟಭನೆಂಬ ದೈತ್ಯನನ್ನು ಸಂಹಾರ ಮಾಡಿದ ಕಾರಣ ಪರಮಾತ್ಮನಿಗೆ ಕೈಟಭಾರಿ ಅಂತ ಹೆಸರು. ಪರಮಾತ್ಮನ ರೂಪಗಳನ್ನು ಭಕ್ತಿಯಲ್ಲಿ ಶುದ್ಧವಾದ ಭಕ್ತಿಯಿಂದ ಪ್ರತಿನಿತ್ಯ ಧ್ಯಾನೋಪಾಸನೆ ಮಾಡುತ್ತಾ ಭವಾಟವಿ ಸಂಸಾರ ಬಂಧನದಿಂದ ಭವವೆಂಬ ಅಡವಿಯನ್ನು ದಾಟಿ ಬ್ರಹ್ಮ ಪ್ರಳಯಾಂತರದಲ್ಲಿ ವಿರಜಾಸ್ನಾನದಿಂದ ಲಿಂಗತ್ಯಕ್ತಲಿಂಗರಾಗಿ ಸಾರೂಪ್ಯವನ್ನು ಹರಿಗೆ ಸಮಾನವಾದ ರೂಪವನ್ನು ಹೊಂದುವರು. ಅಂದರೆ ಶಂಖಚಕ್ರ ಗದಾ ಪದ್ಮ ಪೀತಾಂಬರ ಕಿರೀಟಧಾರಿಗಳಾಗಿ ಶ್ರೀವತ್ಸ ಚಿಹ್ನ ಇಲ್ಲ ಅಷ್ಟೇ, ಸಾರೂಪ್ಯ ಮುಕ್ತಿಯನ್ನು ಹೊಂದುತ್ತಾರೆ. ಕಿಂಚಿದಲ್ಪ ಸಾಂಶ ಜೀವಿಗಳು ಅಸ್ವತಂತ್ರರು ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಪರಮಾತ್ಮ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಈ ಪರಿದೇಹದೊಳು ಭಗವದ್ರೂಪಗಳ ಮರೆಯದಲೆ ಮನದಿ ಪದೇ ಭಕುತಿಯಿಂದಲೇ ಸ್ಮರಿಸುತ್ತಲಿಪ್ಪ ಭಕುತರ ಗೋಪತಿ ಜಗನ್ನಾಥ ವಿಠ್ಠಲ ಸಮೀಪಗನು ತಾನಾಗೆ ಸಂತತ ಸಾಪರೋಕ್ಷಯ ಮಾಡಿ ಪೊರೆವನು ಎಲ್ಲ ಕಾಲದಲ್ಲೇ. ಈ ಪರಿದೇಹದೊಳು ಹಿಂದೆ ಹೇಳಿದ ಪ್ರಕಾರವಾಗಿ ಸವಿಸ್ತಾರವಾಗಿ ಪ್ರತಿನಿತ್ಯ ಬಿಡದೆ ಗುರುವನುಗ್ರಹವನ್ನು ಹೊಂದಿ ಧ್ಯಾನೋಪಾಸನೆ ಮರ್ಮವನ್ನು ತಿಳಿದು ಭಗವತ್ ರೂಪಗಳನ್ನು ಮರೆಯದೆ ಯಾವ ರೂಪ ತತ್ತತ್ಕಾರ್ಯ ಏನನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡು ಮನಸ್ಸಿನಲ್ಲಿ ಪದೋಪದಿಗೆ ಕ್ಷಣಕ್ಕೂ ಮನದಿ
ಕ್ಷಣ ಕ್ಷಣಕ್ಕೆ ಮನಸ್ಸಿನಲ್ಲಿ ಭಕುತಿಯಲ್ಲಿ ಮಹಾದಾರ್ಢ್ಯ ವಿಶ್ವಾಸ ಸ್ನೇಹದಿಂದ ಸ್ಮರಿಸುತ್ತಲಿಪ್ಪ. ನಿತ್ಯ ಸ್ಮರಣೆ ಮಾಡಿ ಚಿಂತನೆ ಮಾಡುವ ಭಕುತರನ್ನು ಗೋಪತಿ ಅಂದರೆ ಗವಾಂ ಸ್ವರ್ಗಾದಿ ನಾಂ ಪತಿ ಗೋಪತಿ ಅಥವಾ ಗೋಭೂಮೆ ಗವಾಂ ಧೇನೂನಾಂ ಪತಿ ಗೋಪತಿ ಅಥವಾ ಗೋವೇದಾಹ ತೋಷಾಂ ಪತಿವಾ ವಿದ್ಯಾಧಿ ಹೇಳಿದ್ದಾರೆ. ಅಂದರೆ ವೇದಗಳೆಂಬ ವಾಕ್ಯಗಳನ್ನು ಪರಿಪಾಲಿಸುವ ಜಗನ್ನಾಥ ವಿಠ್ಠಲ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ, ಜಗವೆಲ್ಲ ವ್ಯಾಪಿಸಿದಂಥ ವಿಠ್ಠಲ ರೂಪಿಯಾಗಿರುವಂತಹ ಪರಮಾತ್ಮನು ಬಿಂಬರೂಪಿಯು ಸಮೀಪನು ತಾನು ಒಳಗಿದ್ದರೂ ಬಹುದಿನದಿಂದ ಕಾಣಿಸದಿದ್ದರೂ ಕರುಣಾಳು ತನ್ನ ಈ ಪರಿ ಚಿಂತಿಸುವ ಭಕ್ತರ ಸಮೀಪಕತನು ತಾನಾಗಿ ಕಣ್ಣಿಗೆ ಕಾಣಿಸಿಕೊಂಡು ಹೃದಯದಲ್ಲೇ ಹೊಳೆದು ಸಾಪರೋಕ್ಷೀಯ ಮಾಡಿ ತನ್ನ ಅಪರೋಕ್ಷವನ್ನು ಕೊಟ್ಟು ಎಲ್ಲ ಕಾಲದಲ್ಲಿ ಇಲ್ಲಿ ಈ ದೇಹದಲ್ಲಿ ಮತ್ತು ಮುಕ್ತಿಯಲ್ಲಿಯೂ ನಿರಂತರ ಪೊರೆವನು ಯಾವಾಗಲೂ ರಕ್ಷಿಸುತ್ತಾನೆಂದು ದಾಸರು ಹೇಳ್ತಾ ಇದ್ದಾರೆ. ಈ ಸಂಧಿಯನ್ನು ದೇವರಿಗೆ ಅರ್ಪಿಸ್ತಾ ಇದ್ದಾರೆ. ಈ ವರ್ಣ ಪ್ರಕ್ರಿಯಾ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ ಈ ಪದ್ಯದಿಂದ. ಗೋಪತಿ ನಾಮ ವಿಷ್ಣು ಸಹಸ್ರನಾಮಾಂತರವಾದು ಬೃಹತಿ ಮಂತ್ರಾನುಸಾಗಿ ವೇದಗಳೆಂಬ ಗೋವು ಅಂದರೆ ವಾಕ್ಯಗಳನ್ನು ಪರಿಪಾಲಿಸಿ ಪತಿ ಎನಿಸುವುದರಿಂದ ಪರಮಾತ್ಮನೇ ಗೋಪತಿ ಅಂತ ಹೆಸರು. ಈ ರೀತಿಯಾಗಿ ಪರಮಾತ್ಮ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ನೋಡ್ರಿ ನಮಗೆ. ಪ್ರತಿ ಕ್ಷಣವೂ ನಮ್ಮಲ್ಲೇ ಇದ್ದು, ನಮ್ಮ ದೇಹದಲ್ಲಿದ್ದು, ನಮ್ಮ ಇಂದ್ರಿಯಗಳಲ್ಲಿದ್ದು ಆಯಾ ಕೆಲಸಗಳನ್ನು ತಾನೇ ಭಾರತೀಯ ರಮಣ ಮುಖ್ಯ ಇಂದ್ರಿಯಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದು ಅದನ್ನೆಲ್ಲ ಮಾಡಿಸ್ತಾ ಇದೆ. ಕಣ್ಣು ಕಾಣಿಸ್ತಾ ಇದೆ ಪರಮಾತ್ಮನ ಅನುಗ್ರಹದಿಂದ, ಕಿವಿ ಕೇಳಿಸ್ತಾ ಇದೆ ಪರಮಾತ್ಮನ ಅನುಗ್ರಹದಿಂದ, ಮಾತಾಡ್ಲಿಕ್ಕೆ ಬರ್ತಾ ಇದೆ ಪರಮಾತ್ಮನ ಅನುಗ್ರಹದಿಂದ, ಎಲ್ಲವೂ ಪರಮಾತ್ಮನ ಅನುಗ್ರಹದಿಂದ. ಇದನ್ನು ಪದೇ ಪದೇ ಸ್ಮರಿಸುತ್ತಿರು ಅಂತ ಹೇಳ್ತಾ ಇದ್ದಾರೆ. ಅವು ಯಾವಾಗಲೂ ಸ್ಮರಿಸುವರೇ ಭಕ್ತರವರು. ಆಗ ಪರಮಾತ್ಮ ಅವರನ್ನು ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ, ಜಗವೆಲ್ಲ ವ್ಯಾಪಿಸಿರುವಂತಹ ಪರಮಾತ್ಮ ಸಮೀಪಗನು ತಾನಾಗಿ ಅಂತ ಹೇಳ್ತಾ ಇದ್ದಾರೆ. ತಾನು ಒಳಗಿದ್ದರೂ ಬಹುದಿನಗಳಿಂದ ಕಾಣಿಸದಿದ್ದರೂ ಕರುಣಾಳು ತನ್ನನ್ನು ಈ ಪರಿ ಚಿಂತಿಸುವ ಭಕ್ತರ ಸಮೀಪಕತನು ತಾನಾಗಿ ಕಣ್ಣಿಗೆ ಕಾಣಿಸಿಕೊಂಡು ಹೃದಯದಲ್ಲೇ ಹೊಳೆದು ಸಾಪರೋಕ್ಷೆ ಮಾಡಿ ತನ್ನ ಅಪರೋಕ್ಷ ಗಾನವನ್ನು ಕೊಟ್ಟು ಅಪರೋಕ್ಷವನ್ನಿತ್ತು ಎಲ್ಲ ಕಾಲದಲ್ಲಿ ಅಂದರೆ ಇಲ್ಲಿ ಈ ದೇಹದಲ್ಲಿ ಮತ್ತು ಮುಕ್ತಿಯಲ್ಲಿಯೂ ನಿರಂತರ ಪೊರೆವನು ಅಂಥೇಳಿ ದಾಸರು ಹೇಳ್ತಾ ಇದ್ದಾರೆ. ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಆ ಪರಮಾತ್ಮ ನಮಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಪ್ರತಿ ಕ್ಷಣಕ್ಕೆ, ಅದಕ್ಕೆ ಹೇಳಿದ್ರು ದಾಸರು, ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯ ಮನವೇ, ಪ್ರತಿ ಕ್ಷಣಕ್ಕೆ ನೆನೆ ಹರಿಯ. ಪ್ರತಿ ಕ್ಷಣಕ್ಕೆಲ್ಲ ಕ್ಷಣದ ಸಣ್ಣ ಭಾಗವಾಗ್ತಿಲ್ಲ ಲವ ತ್ರುಟಿಗೂ ಆ ಪರಮಾತ್ಮನ ಸ್ಮರಣೆ ಮಾಡು. ಅವನ ಅನುಗ್ರಹದಿಂದಲೇ ನಮಗೆ ಈ ಮನುಷ್ಯ ಶರೀರ ಬಂದಿದೆ. ಅವನ ಅನುಗ್ರಹದಿಂದಲೇ ಇಂದ್ರಿಯಗಳು ಚೆನ್ನಾಗಿವೆ. ಅವನ ಅನುಗ್ರಹದಿಂದಲೇ ಪರಮಾತ್ಮನ ಮಹಿಮೆ ಕಿವಿಗೆ ಬೀಳ್ತಾ ಇದೆ. ಅವನ ಅನುಗ್ರಹದಿಂದಲೇ ಅವನ ಮಹಿಮೆಯನ್ನು ಕೇಳ್ತಾ ಇದ್ದೇವೆ. ಅವನ ಅನುಗ್ರಹದಿಂದಲೇ ಅವನ ಸ್ಮರಣೆ ಮಾಡ್ತಾ ಇದ್ದೇವೆ. ಎಲ್ಲ ಅವನ ಅನುಗ್ರಹದಿಂದಲೇ. ಆದ್ದರಿಂದ ಆ ಪರಮಾತ್ಮನನ್ನು ಪ್ರತಿ ಕ್ಷಣಕ್ಕೆ ನೆನೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಈ ರೀತಿಯಾಗಿ ಹೇಳ್ತಾ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.